ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. IPL 2025 ಮತ್ತೆ ರೀಸ್ಟಾರ್ಟ್ ಆದರೆ ಆಗಿದೆ. ಇವತ್ತು 58ನೇ ಪಂದ್ಯ ಮತ್ತು ರೀಸ್ಟಾರ್ಟ್ ಮೂಲಕ ಹೇಳೋದಾಯಿತು ಅಂತಂದರೆ ಮೊದಲನೇ ಪಂದ್ಯ ಅಂತಲೇ ಹೇಳ್ಬೋದು. ಇವತ್ತಿನ ಮೊದಲನೇ ಪಂದ್ಯದಲ್ಲಿ RCB ಮತ್ತು KKR ನಡುವೆ ಪಂದ್ಯ ಆದರೆ ಇದೆ. ಈ ಪಂದ್ಯ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಆದರೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪಂದ್ಯದಲ್ಲಿ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಮತ್ತು ನಮ್ಮ RCB ತಂಡದಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಆಡ್ಬೋದು ಮತ್ತು ಪ್ಲೇಯಿಂಗ್ ಲೆವೆನ್ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಪ್ರಕಾರ ಈ ಬಾರಿಯ IPL ಅಲ್ಲಿ ನಮ್ಮ RCB ತಂಡ ಟ್ರೋಫಿ ಗೆಲ್ಲುತ್ತಾ ಇಲ್ವಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಇನ್ನು IPL 58ನೇ ಪಂದ್ಯ ಇವತ್ತಾದರೆ ನಡೀತಾ ಇದೆ. ಆ ಕಾರಣದಿಂದಾಗಿ 58ನೇ ಮೊದಲನೇ ಪಂದ್ಯ ಬಂದುಬಿಟ್ಟು ನಮ್ಮ RCB ಮತ್ತು ಕೋಲ್ಕತ್ತಾದ ನಡುವೆ ಆದರೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈ ಸೀಸನ್ನಲ್ಲಿ ಕೋಲ್ಕತ್ತಾದ ವಿರುದ್ಧ ನಾವು ಮೊದಲನೇ ಪಂದ್ಯದಲ್ಲಿ ಆದರೆ ಗೆದ್ದಿದ್ದೇವೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸೀಸನ್ ಸ್ಟಾರ್ಟಿಂಗ್ ಮೊದಲನೇ ಪಂದ್ಯನೇ ಕೋಲ್ಕತ್ತಾದ ವಿರುದ್ಧ ನಮ್ಮ RCB ತಂಡ ಗೆದ್ದಿತ್ತು ಅಂತಲೇ ಹೇಳ್ಬೋದು. ಇನ್ನು ಆ ಪಂದ್ಯದಲ್ಲಿ ಕೋಲ್ಕತ್ತಾದ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟು ಗೆದ್ದು ಬೀಗಿತ್ತು ಅಂತಲೇ ಹೇಳ್ಬೋದು IPL 2025 ಮೊದಲನೇ ಪಂದ್ಯದಲ್ಲಿ. ಆ ಕಾರಣದಿಂದಾಗಿ ಇವತ್ತಿನ ಎರಡನೇ ಪಂದ್ಯ ಅಂದರೆ ಸೀಸನ್ನ ಕೊನೆಯ ಪಂದ್ಯ ಆದರೆ ಆಡ್ತಾ ಇದೆ ನಮ್ಮ RCB ತಂಡ ಕೋಲ್ಕತ್ತಾದ ವಿರುದ್ಧ. ಇನ್ನು ಎರಡು ಪಂದ್ಯ ಆದರೆ ಬಾಕಿ ಉಳಿತವೆ. ಆದರೆ ಕೋಲ್ಕತ್ತಾದ ವಿರುದ್ಧ ಇದು ಕೊನೆಯ ಪಂದ್ಯ ಅಂತಲೇ ಹೇಳ್ಬೋದು. ಕೋಲ್ಕತ್ತಾ ಬಂದುಬಿಟ್ಟು ಆಲ್ಮೋಸ್ಟ್ ಆಲ್ ಆಗಿ ಎಲಿಮಿನೇಟ್ ಆದಂಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 12 ಪಂದ್ಯ ಆಡಿದೆ, ಅದರಲ್ಲಿ ಬಂದುಬಿಟ್ಟು 11 ಪಾಯಿಂಟ್ಸ್ ಆದರೆ ಇವೆ. ಇನ್ನು ಎರಡು ಪಂದ್ಯ ಆದರೆ ಬಾಕಿ ಇವೆ. ಎರಡು ಪಂದ್ಯ ಗೆದ್ದರೆ 15 ಪಾಯಿಂಟ್ಸ್ ಆದರೆ ಆಗುತ್ತೆ. 15 ಪಾಯಿಂಟ್ಸ್ ಇಟ್ಕೊಂಡು ಪ್ಲೇ ಆಫ್ಗೆ ತಲುಪಲು ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆಲ್ಮೋಸ್ಟ್ ಆಲ್ ಆಗಿ ಹೀಗೆ ಟಾಪ್ 4ಅಲ್ಲಿ ಇರೋ ತಂಡನೇ ಬಂದುಬಿಟ್ಟು 14 ಪಾಯಿಂಟ್ ಆದರೆ ಇವೆ. ಆ ಕಾರಣದಿಂದಾಗಿ ಆಲ್ಮೋಸ್ಟ್ ಆಲ್ ಆಗಿ 99% ಆದರೆ ಎಲಿಮಿನೇಟ್ ಆದಂಗೆ ಅಂತಲೇ ಹೇಳ್ಬೋದು ಕೋಲ್ಕತ್ತಾ. ಇನ್ನು ನಮ್ಮ RCB ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಇನ್ನು ಇವತ್ತಿನ ಪಂದ್ಯದಲ್ಲಿ ನಮ್ಮ RCB ತಂಡ ಏನಾದರೂ ಗೆದ್ದರೆ ಕ್ವಾಲಿಫೈ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ವಾಲಿಫೈ ಸಿಂಬಲ್ ಕೂಡ ಸಿಗುತ್ತೆ ಮತ್ತು ಇನ್ನು ಎರಡು ಪಂದ್ಯ ಆದರೆ ಉಳಿಯುತ್ತೆ. ಆ ಪಂದ್ಯದಲ್ಲಿ ಎರಡೂ ಪಂದ್ಯದಲ್ಲಿ ಒಂದೇ ಒಂದು ಪಂದ್ಯ ಗೆದ್ದರೆ ಸಾಕು ಟಾಪ್ 2 ಅಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ RCB ತಂಡ. ಆ ಕಾರಣದಿಂದಾಗಿ ಇದು ಇಂಪಾರ್ಟೆಂಟ್ ಮ್ಯಾಚ್ ಅಂತಲೇ ಹೇಳ್ಬೋದು RCBಗೆ. ಇನ್ನು ನಮ್ಮ RCB ತಂಡ ಬಂದುಬಿಟ್ಟು ಈ ಮ್ಯಾಚಲ್ಲಿ ಗೆಲ್ಲುತ್ತಾ ಸೋಲುತ್ತಾ ಅಂತ ನೋಡೋದಾಯಿತು ಅಂತಂದರೆ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಎಲ್ಲ 3 ಡಿಪಾರ್ಟ್ಮೆಂಟ್ಗಳಲ್ಲೂ ಬಂದುಬಿಟ್ಟು ನಮ್ಮ RCB ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಕೋಲ್ಕತ್ತಾದ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಕೋಲ್ಕತ್ತಾ ಟಾಪ್ ಆರ್ಡರ್ಸ್ ಏನೋ ಸ್ವಲ್ಪ ಫಾರ್ಮ್ಗೆ ಬಂದಂತಾದರೆ ಕಾಣಿಸ್ತಾ ಇದೆ. ಆದರೆ ಮಿಡಲ್ ಆರ್ಡರ್ಸ್ ಅಂತ ಹೇಳ್ಕೊಳ್ಳೋಂಥ ಪ್ರದರ್ಶನ ಆದರೆ ಕೊಡ್ತಾ ಇಲ್ಲ ಮತ್ತು ಅವ್ರನ್ನ ಪೇಸರ್ಸ್ ಕೋಲ್ಕತ್ತಾದ ಪೇಸರ್ಸ್ನ ಬಿಟ್ಟು ಸ್ಪಿನ್ನರ್ಸ್ ಮೇಲೆ ಜಾಸ್ತಿ ಒತ್ತಡ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ಪಿನ್ನರ್ಸ್ ಮೇಲೆ ಆದರೆ ಕೋಲ್ಕತ್ತಾದ ತಂಡ ಆದರೆ ನಿಂತಿದೆ. ಆ ಕಾರಣದಿಂದಾಗಿ ಈ ಮ್ಯಾಚಲ್ಲಿ ಬಂದುಬಿಟ್ಟು ಆನ್ ಪೇಪರ್ ನೋಡೋದಾಯಿತು ಅಂತಂದರೆ ನಮ್ಮ RCB ತಂಡ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಆದರೆ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಈ ಪಂದ್ಯದಲ್ಲಿ ಬಂದುಬಿಟ್ಟು ನಮ್ಮ RCB ತಂಡನೇ ಗೆಲ್ಲೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ RCB ತಂಡದ ಪ್ಲೇಯಿಂಗ್ 11 ಕಡೆಗೆ ಬರೋದಾಯಿತು ಅಂತಂದರೆ ನಿಮಗೆಲ್ಲ ಗೊತ್ತೇ ಇರ್ಬೋದು, ಜಾಸ್ ಹೇಜಲ್ವುಡ್ ಅವರು ಇನ್ನೂ ಕೂಡ ನಮ್ಮ RCB ಕ್ಯಾಂಪ್ ಆದರೆ ಜಾಯ್ನ್ ಆಗಿಲ್ಲ. ಮಯಾಂಕ್ ಅಗರ್ವಾಲ್ ಅವರು ಬಂದಿದ್ದಾರೆ ದೇವದತ್ ಪಡಿಕ್ಕಲ್ ಅವರ ರಿಪ್ಲೇಸ್ ಆಗಿ. ಆ ಕಾರಣದಿಂದಾಗಿ ತುಂಬಾ ಚೇಂಜಸ್ ಆಗೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಮೊದಲನೇ ಕ್ರಮಾಂಕದಲ್ಲಿ ಬಂದುಬಿಟ್ಟು ಅಂದರೆ ಓಪನರ್ಸ್ ಆಗಿ ಬಂದುಬಿಟ್ಟು ಫಿಲ್ ಸಾಲ್ಟ್ ಆದರೆ ಬರ್ತಾರೆ. ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಆದರೆ ಬರ್ತಾರೆ. ಇನ್ನು ನಂಬರ್ 3 ಸ್ವಲ್ಪ ಕನ್ಫ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಯಾಂಕ್ ಅಗರ್ವಾಲ್ ಆದರೆ ಇದ್ದಾರೆ ದೇವದತ್ ಪಡಿಕ್ಕಲ್ ಅವರ ರಿಪ್ಲೇಸ್ ಆಗಿ. ಒಂದೇನಪ್ಪ ಅಂತಂದರೆ ಮಯಾಂಕ್ ಅಗರ್ವಾಲ್ ಏನಾದರೂ ಈ ಮ್ಯಾಚಲ್ಲಿ ಆಡಿದರೆ ಜಾಕಬ್ ಬೆಥೆಲ್ ಅವ್ರನ್ನ ತೆಗೆದುಹಾಕಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮಯಾಂಕ್ ಅಗರ್ವಾಲ್ ಆಡಿದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ ಯಾರೂ ಇರೋದಿಲ್ಲ ಮತ್ತು ಒಬ್ಬರು ಇದ್ದರು, ಅದು ದೇವದತ್ ಪಡಿಕ್ಕಲ್ ಅವರಾದರೆ ಆಡ್ತಾಯಿದ್ರು ಲೆಫ್ಟ್ ಹ್ಯಾಂಡ್. ಆ ಕಾರಣದಿಂದಾಗಿ ಈ ಮ್ಯಾಚಲ್ಲಿ ಮಯಾಂಕ್ ಅಗರ್ವಾಲ್ ಆಡಿದರೆ ಒಬ್ಬರು ಕೂಡ ನಮ್ಮ RCB ತಂಡದಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ ಆದರೆ ಇರೋದಿಲ್ಲ. ಇನ್ನು ರಜತ್ ಪಡಿದಾರ್, ಜಿತೇಶ್ ಶರ್ಮಾ, ರೊಮಾರಿಯೋ, ಶೇಫರ್ಡ್, ಟೀಮ್ ಡೇವಿಡ್ ಮತ್ತು ಕುರ್ನಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಎಸ್ ದಯಾಳ್ ಆದರೆ ಕಂಪಲ್ಸರಿಯಾಗಿ ಆಡ್ತಾರೆ. ಇನ್ನು ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರೆ ಇನ್ನು ನಂಬರ್ 11ನಲ್ಲಿ ಬಂದುಬಿಟ್ಟು ಜಾಸ್ ಹೇಜಲ್ವುಡ್ ಅವರ ಬದಲಿಗೆ ಲುಂಗಿ ನೆಂಗಿಡಿ ಅವರನ್ನು ಆಡಿಸೋ ಚಾನ್ಸಸ್ ಆದರೆ ಇದೆ. ಯಾಕಂತಂದರೆ ಕಳೆದ ಮ್ಯಾಚಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮ್ ಆದರೆ ಕೊಟ್ಟಿದ್ದಾರೆ, 3 ವಿಕೆಟ್ ತೆಗೆದಿದ್ದಾರೆ. ಆ ಕಾರಣದಿಂದಾಗಿ ಜಾಸ್ ಹೇಜಲ್ವುಡ್ ಅವರು ಅನ್ಅವೈಲೇಬಲ್ ಆಗಿರೋ ಕಾರಣದಿಂದಾಗಿ ಲುಂಗಿ ನೆಂಗಿಡಿ ಅವರು ಆದರೆ ಆಡ್ತಾರೆ. ಇನ್ನು ನಂಬರ್ 3 ಒಂದು ಕನ್ಫ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಮಯಾಂಕ್ ಅಗರ್ವಾಲ್ ಬದಲಿಗೆ ಜಾಕಬ್ ಬೆಥೆಲ್ ಆಡಿಸಿದ್ರೆ ಲುಂಗಿ ನೆಂಗಿಡಿ ಅವರ ಬದಲಿಗೆ ರಸಿಕ್ದಾರ್ ನಮ್ಮ ಇಂಡಿಯನ್ ಫಾಸ್ಟ್ ಬೌಲರ್ಸ್ನಾದರೆ ಹಾಕೋಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಲುಂಗಿ ನೆಂಗಿಡಿಗೆ ಏನಾದರೂ ರೆಸ್ಟ್ ಕೊಟ್ಟರೆ ಜಾಕಬ್ ಬೆಥೆಲ್ ಆದರೆ ಆಡ್ತಾರೆ. ಇದೊಂದೇ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸಸ್ ಆದರೆ ಇದೆ.